ನಮಸ್ಕಾರ ವೀಕ್ಷಕರೇ. ತುಂಬಾ ಅಡ್ವಾನ್ಸ್ಮೆಂಟ್ ಬರ್ತಾ ಇದ್ದಾಗೆ ಮನುಷ್ಯನ ಕಂಟ್ರೋಲ್ ಮಾಡುವಂತ ಲೆವೆಲ್ಗೂ ಬರುವಂತ ಮಿಷಿನ್ಗಳು ಬರ್ತವೆ ಅಂತ ಹೇಳಿದ್ರು. ಇಲ್ಲಿ ಟೆಲಿಪತಿಕಲಿ ಕಂಟ್ರೋಲ್ ಮಾಡುವಂತ ಕೆಲವಷ್ಟು ಮಿಷಿನ್ಗಳನ್ನ ಸೈಂಟಿಸ್ಟ್ಗಳು ಕಂಡುಹಿಡಿತಾ ಇದ್ದಾರೆ. ಹಿಂದೆ ಇರುವಂತ ಆರ್ಟಿಕಲ್ ನೀವು ನೋಡ್ತಾ ಇರಬಹುದು. ಇದರಲ್ಲಿ ಅಸಮ್ ಸ್ಟಫ್ 365 ಅನ್ನೋರು ಪೋಸ್ಟ್ ಮಾಡಿರುವಂತ ಒಂದು ಆರ್ಟಿಕಲ್ ಆಡಿಬಲ್ ಎನ್ಕ್ಲೇವ್ಸ್ ಅಂತ ಕರೆದಿದ್ದಾರೆ. ಏನಿದು ಅನ್ನೋದಾದ್ರೆ, ಟೆಲಿಪತಿಕಲಿ ಮನುಷ್ಯರನ್ನ ಕಂಟ್ರೋಲ್ ಮಾಡಬಹುದು. ಸೌಂಡ್ ವೇವ್ಸ್ ಇಂದ ಮನುಷ್ಯರನ್ನ ಕಂಟ್ರೋಲ್ ಮಾಡಬಹುದು. ಸಾಧ್ಯನಾ? ಚಾನ್ಸಸ್ ಇರುತ್ತೆ. ಮೊದ್ಲೇನ್ ಅನ್ಕೊಂಡಿದ್ವಿ, ಕೆಲವಷ್ಟು ಚಿಪ್ಸ್ ಗಳನ್ನ ಇನ್ಸರ್ಟ್ ಮಾಡ್ತಾ ಇದ್ರು. ಈಗ ಟೆಸ್ಲಾ ಅವ್ರದ್ದು ನೋಡಿರ್ತೀವಿ, ಅವರು ಕೂಡ ಕೆಲವಷ್ಟು ಚಿಪ್ಸ್ ಗಳನ್ನ ಬ್ರೈನ್ ಅಲ್ಲಿ ಇನ್ಸರ್ಟ್ ಮಾಡಿ ಮನುಷ್ಯರನ್ನ ಕಂಟ್ರೋಲ್ ಮಾಡೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಬಯೋಟೆಕ್ ಅಲ್ಲಿ ಓಡಾಡ್ತಾ ಇರುವಂತ ವಿಷಯಗಳು. ಆ ಚಿಪ್ಗಳು ತುಂಬಾ ಅಡ್ವಾನ್ಸ್ಮೆಂಟ್ ಆಗಿರುತ್ತೆ. ಮನುಷ್ಯ ತುಂಬಾ ಅಡ್ವಾನ್ಸ್ ಆಗಿ ಕೆಲಸ ಮಾಡ್ತಾನೆ, ಯೋಚನೆ ಮಾಡ್ತಾನೆ, ವರ್ಕು ಕೂಡ ಮಾಡ್ತಾನೆ. ಯಾವುದೇ ರೀತಿ ಸ್ಟ್ರೆಸ್ ಅನ್ನೋದು ಅವನಿಗೆ ಆಗೋದಿಲ್ಲ. ಆ ರೀತಿ ಚಿಪ್ಗಳನ್ನ ಮಾಡಿಫೈ ಮಾಡಿ ತಲೆಗೆ ಹಾಕ್ತಾ ಇದ್ದಾರೆ ಅನ್ನೋದನ್ನ ನಾವು ಕೇಳಿದೀವಿ. ಆದ್ರೆ ಇಲ್ಲಿ ಆಗ್ತಾ ಇರೋದೇನು, ಸೌಂಡ್ ವೇವ್ಸ್ ನ ಬಳಸಿ ಮನುಷ್ಯನ ಕಂಟ್ರೋಲ್ ಮಾಡಬಹುದು ಅಂತ ಸೈಂಟಿಸ್ಟ್ಗಳು ಪ್ರೂವ್ ಮಾಡಿದ್ದಾರೆ. ಈಗ ಆಲ್ರೆಡಿ ಒಂದು ಟ್ರಯಲ್ ನಡೆದಿದೆ. ಸುಮಾರು 1 ಮೀಟರ್ ಡಿಸ್ಟೆನ್ಸ್ ಅಲ್ಲಿ, ಅಂದ್ರೆ ಒಂದು 4 ಅಡಿ 5 ಅಡಿ ಡಿಸ್ಟೆನ್ಸ್ ಅಲ್ಲಿ ಇರುವಂತ ವ್ಯಕ್ತಿನ ಒಂದು 60 ಡೆಸಿಬಲ್ ಸೌಂಡ್ಸ್ ಕೊಟ್ಟು ಅವನ ಬ್ರೈನ್ ನ ಇವರು ಕಂಟ್ರೋಲ್ ಮಾಡಬಹುದು ಸೈಂಟಿಸ್ಟ್ಗಳು. ಎಕ್ಸಾಂಪಲ್, ನಾವು ಹಿಪ್ನೋಟಿಸಮ್ ಅಂತೀವಿ, ಅಂದ್ರೆ ಯಾವ್ದಾದ್ರು ವ್ಯಕ್ತಿನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಂತ ಕೆಲವಷ್ಟು ವಿದ್ಯೆಗಳು ಇತ್ತು ಅಂತ ಕೇಳಿದೀವಿ. ಈಗ ನೋಡಿಲ್ಲ ಬಿಡಿ, ಕೆಲವೊಬ್ರು ಈಗ್ಲೂ ಇದೆ ಅಂತ ಹೇಳ್ತಾರೆ. ಅದು ಹಿಪ್ನೋಟಿಸಮ್ ಅಲ್ಲಿ ಕೆಲವೊಂದನ್ನ ಕಂಟ್ರೋಲ್ ಮಾಡಬಹುದು. ನೀನು ಇದೇ ದಿಕ್ಕಿಗೆ ಹೋಗು, ರೈಟ್ ತಿರುಗೋದ್ರೆ ರೈಟ್ ತಿರುಗ್ತಾನೆ, ಅವನಿಗೆ ಚಾಕು ತಗೊಂಡು ಚುಚ್ಚು ಅಂದ್ರೆ ಚುಚ್ತಾನೆ. ಈ ತರ ಎಲ್ಲ ಕೆಲಸ ಮಾಡೋ ಹಿಪ್ನೋಟಿಸಮ್ ಅನ್ನೋದು ಇತ್ತು. ಅದೇ ರೀತಿ ಕೆಲಸ ಮಾಡೋ ಅಂತ ಒಂದು ಟೆಕ್ನಾಲಜಿನ ಕಂಡುಹಿಡಿತಾ ಇದ್ದಾರೆ ಸೈಂಟಿಸ್ಟ್ಗಳು ಅನ್ಕೊಳ್ಳಿ. ಈ ಟೆಕ್ನಾಲಜಿ ಬಂದು ಸೌಂಡ್ ವೇವ್ಸ್ ಇಂದ ಒಬ್ಬ ಇಂಡಿವಿಜುವಲ್ ವ್ಯಕ್ತಿನ ಕಂಟ್ರೋಲ್ ಮಾಡುವಂತ ಒಂದು ಟೆಕ್ನಾಲಜಿ ಅಂತಾನೆ ಹೇಳ್ಬೋದು. ಈ ರೀತಿ ಇಂಡಿವಿಜುವಲ್ ವ್ಯಕ್ತಿನ ಕಂಟ್ರೋಲ್ ಮಾಡಬಹುದಾ? ಹೇಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಒಬ್ಬೊಬ್ರು ಸೌಂಡ್ ವೇವ್ಸ್ ಲಿಸ್ನಿಂಗ್ ಕೆಪಾಸಿಟಿ ಬೇರೆ ಬೇರೆ ರೀತಿ ಇರುತ್ತೆ. ಅವನ ಮೈಂಡ್ ಮೇಲೆ ಇಂಪ್ಯಾಕ್ಟ್ ಆಗೋದ್ರ ಮೇಲೆ ಅವನು ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ನಾಯಿಗಳಿಗೆ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಆಗುವಂತ ಸೌಂಡ್ ಫಸ್ಟ್ ಕೇಳುತ್ತೆ, ಅದಾದ್ಮೇಲೆ ಮನುಷ್ಯರು ಕೇಳುತ್ತೆ ಅನ್ನೋ ಹಾಗೆ ಕೆಲವಷ್ಟು ಸೌಂಡ್ ವೇವ್ಸ್ಗಳು ನಮ್ಮ ಮೈಂಡ್ ನ ಡಿಸ್ಟರ್ಬ್ ಮಾಡುತ್ತೆ. ಪಾಸಿಟಿವ್ ಕಡೆ ಕರ್ಕೊಂಡು ಹೋಗುತ್ತೆ, ನೆಗೆಟಿವ್ ಕಡೆ ಕರ್ಕೊಂಡು ಹೋಗುತ್ತೆ. ಅದೇ ರೀತಿ ಈ ಸೌಂಡ್ ವೇವ್ಸ್ಗಳು ಒಬ್ಬ ಮನುಷ್ಯ ಏನ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡೋ ಮಟ್ಟಕ್ಕೆ ಸೌಂಡ್ ವೇವ್ಸ್ ನ ಡಿಸೈನ್ ಮಾಡ್ತಾ ಇದ್ದಾರೆ ಸೈಂಟಿಸ್ಟ್ಗಳು. ಇದರಿಂದ ಕೆಟ್ಟದಾಗೋದೇ ಜಾಸ್ತಿ ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ, ಯಾಕೆ ಇದನ್ನ ಕೆಟ್ಟದಕ್ಕೆ ಬಳಸ್ಕೊಂಡ್ರೆ ಒಬ್ಬ ಮನುಷ್ಯನ ಯಾವ ರೀತಿ ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು ಇನ್ನೊಬ್ಬ ಮನುಷ್ಯ ಟೆಲಿಪತಿಕಲಿ ಅಂತ ಹೇಳಿದ್ರೆ, ನಾವು ಟೆಲಿಪತಿಕಲಿ ಇಲ್ಲಿ ಕೂತ್ಕೊಂಡು ಯಾರೋ ಒಬ್ಬನಿಗೆ ಟ್ರೀಟ್ಮೆಂಟ್ ಕೊಡ್ಬೋದಾಗಿರುತ್ತೆ. ಇನ್ನ ಫ್ಯೂಚರ್ ಅಲ್ಲಿ ಈ ಟೆಕ್ನಾಲಜಿ ಬಂದ್ರೆ ಸೌಂಡ್ ವೇವ್ಸ್ ನ ಬಳಸ್ಕೊಂಡು ಆ ಮನುಷ್ಯನ ಕಂಟ್ರೋಲ್ ಮಾಡಬಹುದು. ಕೆಟ್ಟದಕ್ಕೆ ಒಳ್ಳೇದಕ್ಕೂ ಕಂಟ್ರೋಲ್ ಮಾಡಬಹುದು. ಯಾವ ರೀತಿ ಯಾರೋ ಒಬ್ರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಕಂಟ್ರೋಲ್ ಮಾಡಬಹುದು ವ್ಯಕ್ತಿನ, ಅದೇ ರೀತಿ ಒಬ್ಬನ್ನ ಕೊಲ್ಲೋದಕ್ಕೂ ಕಂಟ್ರೋಲ್ ಮಾಡಬಹುದು ಈ ಟೆಕ್ನಾಲಜಿಗಳಿಂದ. ಈಗ ಅದನ್ನೇ ಹೇಳ್ತಾ ಇರೋದು. ಅಟ್ ಪ್ರೆಸೆಂಟ್ ಇದು ಟ್ರಯಲ್ ಅಲ್ಲಿ ಇದೆ. ಸುಮಾರು 1 ಮೀಟರ್ ಡಿಸ್ಟೆನ್ಸ್, ಒಂದು 60 ಡೆಸಿಬಲ್ ಸೌಂಡ್ ಕೊಟ್ಟು ಮನುಷ್ಯರನ್ನ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸೈಂಟಿಸ್ಟ್ಗಳು. ಇದು ಆಲ್ರೆಡಿ ಸಕ್ಸಸ್ ಅಲ್ಲಿ ಇರೋದ್ರಿಂದ ಫ್ಯೂಚರ್ ಅಲ್ಲಿ ಇನ್ನ ಲಾಂಗ್ ಡಿಸ್ಟೆನ್ಸ್ಗೆ ಒಂದು ಟ್ರಯಲ್ ನಡೀತಾ ಇದೆ. ಸುಮಾರು ಒಂದು 50 ಮೀಟರ್ 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕೂತ್ಕೊಂಡು ಒಬ್ಬ ಮನುಷ್ಯನ ಕಂಟ್ರೋಲ್ ಮಾಡಬಹುದು. ಆ ಮನುಷ್ಯ ಯಾವ ದಿಕ್ಕಿಗೆ ಹೋಗ್ಬೇಕು, ಏನ್ ಮಾಡ್ಬೇಕಲ್ಲಿ ಹೋಗಿ ಅನ್ನೋದನ್ನೆಲ್ಲ ಇವ್ರು ಕೂತ್ಕೊಂಡು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಆ ಮನುಷ್ಯನಿಗೆ ಪ್ರಜ್ಞೆನೇ ಇರೋದಿಲ್ಲ ಅವ್ನು ಏನ್ ಮಾಡ್ತಾ ಇದ್ದೀನಿ ಅಂತ ಕೆಲಸಗಳನ್ನೆಲ್ಲ ಅವನು ಮಾಡ್ತಾ ಹೋಗ್ತಾನೆ. ಅವನ ಮೈಂಡ್ ಅಲ್ಲಿ ಅವ್ನ ಕಂಟ್ರೋಲೇ ಇರೋದಿಲ್ಲ. ಕಾರಣ ಈ ಸೌಂಡ್ ವೇವ್ಸ್ಗಳು ಅವನ ಮೈಂಡ್ ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅಂತ ಟೆಕ್ನಾಲಜಿನ ಡೆವಲಪ್ ಮಾಡ್ತಾ ಇದ್ದಾರೆ ಸೈಂಟಿಸ್ಟ್ಗಳು. ಏನೇನೋ ಡೆವಲಪ್ಮೆಂಟ್ಗಳು ಹೋಗ್ತಾ ಇದೆ. ಈಗ AI ಡೆವಲಪ್ಮೆಂಟ್ ನೋಡಿದ್ವಿ, ಮನುಷ್ಯರೇ ಬೇಕಾಗಿಲ್ಲ, ಅದೇ ಎಲ್ಲಾನು ಯೋಚನೆ ಮಾಡುತ್ತೆ, ಕೆಲಸ ಮಾಡುತ್ತೆ. ಅಂತಂತ ಟೆಕ್ನಾಲಜಿಗಳನ್ನೆಲ್ಲ ಕಂಡುಹಿಡಿದು ಬಿಟ್ಟಿದ್ದಾರೆ. ಈಗ ಕಂಡುಹಿಡಿತಾ ಇರೋದು ಮನುಷ್ಯನ ನಾಶಕ್ಕೆ ಕಾರಣ ಆಗ್ಬಹುದು ಅಂತ ಟೆಕ್ನಾಲಜಿ. ಎಲ್ಲೋ ಕೂತ್ಕೊಂಡು ಒಬ್ಬ ಮನುಷ್ಯನ ಕಂಟ್ರೋಲ್ ಮಾಡಬಹುದು ಅಂದ್ರೆ ಲೆಕ್ಕ ಹಾಕಿ ರೋಬೋಟ್ಗಳನ್ನ ಕಂಟ್ರೋಲ್ ಮಾಡೋದನ್ನ ನೋಡ್ತಾ ಇದ್ವಿ. ನಾವೆಲ್ಲೋ ಕೂತ್ಕೊಂಡು ರೋಬೋಟ್ಗಳಿಗೆ ಲೆಫ್ಟ್ ಹೋಗು ರೈಟ್ ಹೋಗು ಅಂತ ಒಂದು ಡೈರೆಕ್ಷನ್ ನ ಕೊಡ್ತಾ ಇದ್ವಿ. ಆದ್ರೆ ಈಗ ಏನಾಗ್ತಾ ಇದೆ, ಮನುಷ್ಯರಿಗೆ ಡೈರೆಕ್ಷನ್ ಕೊಡೋ ಅಂತ ಸೌಂಡ್ ವೇವ್ಸ್ ಟೆಕ್ನಾಲಜಿನ ಕಂಡುಹಿಡಿದಿದ್ದಾರೆ. ಆಡಿಬಲ್ ಎನ್ಕ್ಲೇವ್ಸ್ ಅಂತ ಏನೋ ಕರೆದಿದ್ದಾರೆ. ಇದು ಸದ್ಯಕ್ಕೆ ಸ್ಪೆಸಿಫಿಕ್ ಏರಿಯಾದಲ್ಲಿ ಮಾತ್ರ ಟ್ರಯಲ್ಸ್ ನಡೀತಾ ಇದೆ. ಇಂಥದ್ದು ಬೇಕಾ ಅಂತ ಅನ್ಸುತ್ತೆ. ಅವಶ್ಯಕತೆನೇ ಇಲ್ಲ. ಕೆಲವೊಂದನ್ನ ಕಂಡುಹಿಡಿದು ಮಾಡ್ಕೊಳ್ಳೋ ಕೆಲಸನೂ ಮಾಡ್ತಾ ಇರ್ತಾರೆ. ಕೆಟ್ಟದಕ್ಕೆ ಇಂಥದ್ದು ಜಾಸ್ತಿ ಬಳಕೆ ಆಗುತ್ತೆ. ನೋಡ್ಬೇಕು ಇದರಿಂದ ಏನೇನ್ ಮುಂದೆ ಅನಾಹುತಗಳು ಕಾಯ್ತಾ ಇರುತ್ತೋ, ಎಂತಕ್ಕೆ ಈ ತರದ್ದೆಲ್ಲ ಕಂಡುಹಿಡಿತಾರೋ ಜನ ಅಂತ ಒಂದು ಪ್ರಶ್ನೆ ಹುಟ್ಬಿಡುತ್ತೆ. ಅವಶ್ಯಕತೆ ಇಲ್ಲ. ಕಂಡುಹಿಡಿದು ಅವರ ಸ್ವಾರ್ಥಕ್ಕೆ ಇದನ್ನ ಬಳಸ್ಕೊಳ್ತಾ ಇರ್ತಾರೆ. ಎಷ್ಟೋ ಕಡೆ ಈ ತರದ್ದು ಆಗೋಗಿದೆ. ಮೆಡಿಕಲ್ ಮಾಫಿಯಾ ನೋಡಿದೀವಿ, ಇನ್ನ ಬೇರೆ ಬೇರೆ ರೀತಿ ಮಾಫಿಯಾ ನೋಡಿದೀವಿ. ಅವರೇ ಫಸ್ಟ್ ಮೆಡಿಸಿನ್ಗೆ
ಕಂಡುಹಿಡಿಯೋದಕ್ಕೆ ಮುಂಚೆ ಯಾವುದೋ ಒಂದು ಬ್ಯಾಕ್ಟೀರಿಯಾನ ಕಂಡುಹಿಡಿತಾರೆ, ಅದಕ್ಕೆ ಮೆಡಿಸಿನ್ ಕೂಡ ಕಂಡುಹಿಡಿತಾರೆ, ಬ್ಯಾಕ್ಟೀರಿಯಾನ ಬಿಡ್ತಾರೆ, ಜನರು ಅದರಿಂದ ಸಾಯ್ತಾ ಇರುವಾಗ ಮೆಡಿಸಿನ್ ನ ಕಂಡುಹಿಡಿದಿದೀವಿ ಅಂತ ಜನರು ಮುಂದೆ ತಗೊಂಡ್ಬರ್ತಾರೆ, ಅದರಲ್ಲಿ ಅವ್ರು ಬದುಕ್ತಾರೆ. ಅದೇ ರೀತಿ ಇವ್ರು ಕಂಡುಹಿಡಿತಾ ಇರುವಂತ ಈ ಟೆಕ್ನಾಲಜಿ ಒಬ್ಬ ಮನುಷ್ಯನ ಯಾವ ರೀತಿ ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು. ಒಬ್ಬ ಟೆರರಿಸ್ಟ್ ಬೇಕಾದ್ರೂ ಕೂತ್ಕೊಂಡು ನಾರ್ಮಲ್ ಮನುಷ್ಯನ ಬ್ರೈನ್ ಅನ್ನ ಲೆಫ್ಟ್ ಹೋಗು ರೈಟ್ ಹೋಗು ಶೂಟ್ ಮಾಡು ಇಲ್ಲ ಇನ್ನೊಂದು ಮಾಡು ಅನ್ನೋ ರೀತಿ ಕಂಟ್ರೋಲ್ ಮಾಡೋ ಲೆವೆಲ್ಗೆ ಈ ಟೆಕ್ನಾಲಜಿ ಬರ್ತಾ ಇದೆ. ಇನ್ನ ಸದ್ಯಕ್ಕೆ ಬಂದಿಲ್ಲ, ಫ್ಯೂಚರ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದಾರೆ. ನೋಡೋಣ, ಇಂಥದ್ದೆಲ್ಲ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಬಟ್ ಕಂಡುಹಿಡಿಯೋರು ಕಂಡುಹಿಡಿತಾನೆ ಇರ್ತಾರೆ, ದುಡ್ಡುಗೋಸ್ಕರ ಬದುಕೋದಕ್ಕೋಸ್ಕರ. ಪ್ರಪಂಚ ಕಾಂಪಿಟೇಷನ್ ಯುಗ ಆಗಿರೋದ್ರಿಂದ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗಿ ನಿಂತ್ಕೊಳ್ಳುತ್ತೆ. ಈ ತರದ್ದು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಇದಕ್ಕೆಲ್ಲ ಪರಿಹಾರ ಇದೆಯಾ ಅನ್ನೋದಾದ್ರೆ ಹೌದು, ಪರಿಹಾರ ಇದೆ. ಹಿಂದಿನ ಕಾಲದಲ್ಲಿ ಕೆಲವಷ್ಟು ಟೆಕ್ನಾಲಜಿಗಳಿಗಿಂತ ಮೀರಿದ್ದನ್ನ ಬಳಸ್ತಾ ಇದ್ರು. ಮೆಡಿಟೇಷನ್ ಇಂದ ಇಂಥ ಟೆಕ್ನಾಲಜಿಗಳು ಯಾವುದು ಇಂಪ್ಯಾಕ್ಟ್ ಆಗದೆ ಇರೋ ರೀತಿ ಬದುಕ್ತಾ ಇದ್ರು. ಅಂಥದ್ದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಟೆಕ್ನಾಲಜಿಗಳು ಯಾವುದೇ ರೀತಿ ಮನುಷ್ಯನ ಬ್ರೈನ್ ಮೇಲೆ ಇಂಪ್ಯಾಕ್ಟ್ ಮಾಡೋದಿಲ್ಲ, ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಆದಷ್ಟು ಅಂಥ ಮೆಡಿಟೇಷನ್ ಟೆಕ್ನಿಕ್ನ ನಾವು ಬಳಸೋದ್ರಿಂದ ಈ ಟೆಕ್ನಾಲಜಿಗಳು ನಮಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅಂತ ನಾನು ಕೆಲವಷ್ಟು ಜನರ ಜೊತೆ ಮಾತಾಡಿದಾಗ ಓದಿದಾಗ ತಿಳ್ಕೊಂಡಿರುವಂಥ ವಿಷಯಗಳು. ಸಾಧ್ಯ ಆದರೆ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ ಫ್ಯೂಚರಲ್ಲಿ ಅದರಿಂದ ಯೂಸ್ ಆದರೂ ಆಗಬಹುದು ಅನ್ನೋ ವಿಷಯಗಳನ್ನ ನಾವು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ. ಇನ್ನು ಈ ಥರದ ಅಡ್ವಾನ್ಸ್ ಟೆಕ್ನಾಲಜಿ ಎಷ್ಟೆಷ್ಟು ಬರ್ತಾ ಇದೆ ಅಂಥದ್ದನ್ನ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ. ಅದರಿಂದ ಆಗೋ ಅನಾಹುತಗಳು, ಅದರಿಂದ ಆಗೋ ಒಳ್ಳೆ ವಿಷಯಗಳನ್ನು ತಿಳ್ಕೊಳ್ಳೋಣ. ಪ್ಲಸ್ ಅನಾಹುತಗಳ ಆಗುತ್ತೆ ಅಂದ್ರೆ ಅದಕ್ಕೆ ಪ್ರಿಕಾಷನ್ ಏನ್ ತಗೋಬೇಕು ಅಂತ ತಗೊಳ್ಳೋ ಕೆಲಸ ನಾವು ಮಾಡೋಣ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.